ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ನಮೋ ನಮಃ. ಚಿತ್ರೈ ಪದಶ್ಚ ಗಂಭೀರೈರ್ವಾಕ್ಯೈರ್ಮಾನೈರ್ಖಂಡಿತೆ ಗುರುಭಾವಂ ಜಯಂತಿ ಭಾತಿಶ್ರೀ ಜಯತೀರ್ಥವಾಕ್ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಯೈ ಗುರುನ್ ಮಮ. ಸತ್ಯಾವಿಘ್ನಕರಾಬ್ಜೋತಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ಯೋ ವಿನ್ಯಾಯ ಸುಧಾರತಾನ್ ಏರಹಂ ಶುಕವ ಸಮ್ಯಕ್ ಸುಶ್ರುತಸ್ಮಿ ಕೃಪಾಳವಿಃ ತಾನ್ ವಂದೇ ರಾಮಚಂದ್ರಾರ್ಯಾನ್ ಪಿತॄನ್ ವಿದ್ಯಾ ಗುರುಸ್ತಥಾ ಬುಧೈರಪಿ ಸದರ್ಬೋಧೇ ಗ್ರಂಥೇ ಮಮ ಸಾಹಸಂ ತತ್ಪಾರಯन्तುರ್ಪಣಾಃ ಗುರುಪಾದರತಕ್ಕಣಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ವಾಯುಪುರಾಣದ ಮಾಘಮಾಸ ಮಾಹಾತ್ಮ್ಯದಲ್ಲಿ 25ನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಮಾಧವಸ್ತವರಾಜ, ಗಾಲವ ಋಷಿಗಳಿಂದ ಹೇಳಲ್ಪಟ್ಟಂತಹ ಈ ಮಾಧವಸ್ತವರಾಜ, ಇದರ ಬಗ್ಗೆ ವಿಸ್ತಾರವಾಗಿ ಹಿಂದೆ ಕೇಳಿದ್ದೇವೆ. ಸುಮಾರು ಶ್ಲೋಕಗಳು ಇರತಕ್ಕಂತಹ ಈ ಅಧ್ಯಾಯದಲ್ಲಿ 67 ಶ್ಲೋಕಗಳವರೆಗೂ ಮೊದಲೇ ಒಂದು ಸಾರ್ತಿ ಹೇಳಿದ್ದೇವೆ. ಈಗ ಮುಂದಿನ ಶ್ಲೋಕಗಳನ್ನು ನಾವು ಕೇಳೋಣ. ಸಮಸ್ತ ಜಗದಾಧಾರ ಸರ್ವದೇವ ಭಯಾಪಹ ಘೋರೇಭ್ಯೋ ನರಕೇಭ್ಯಶ್ಚ ಕುರು ಮಾಧವ ರಕ್ಷಣಂ. ಎಲ್ಲ ಸಂಬೋಧನ, ಎಲ್ಲವೂ ದೇವರನ್ನು ಸ್ತುತಿಸ್ತಕ್ಕಂತಹ ಸಂಬೋಧನಗಳು. ಎಲ್ಲ ಜಗತ್ತಿಗೂ ಆಧಾರನಾದವನೇ. ಸರ್ವದೇವ ಭಯಾಪಹ, ಎಲ್ಲ ದೇವತೆಗಳ ಭಯವನ್ನು ಪರಿಹಾರ ಮಾಡುವವನೇ. ದೇವತೆಗಳಿಗೆ ಒಂದೊಂದು ಸಂದರ್ಭದಲ್ಲಿ ದೈತ್ಯರಿಂದ, ರಾಕ್ಷಸರಿಂದ ಅನೇಕ ರೀತಿಯಾಗಿರತಕ್ಕಂತಹ ಭಯಗಳು ಆಗಿರುತ್ತದೆ. ಆ ಎಲ್ಲ ಭಯವನ್ನು ಕೂಡ ಪರಿಹಾರ ಮಾಡುವವನು. ತಾನು ಅವತಾರಗಳನ್ನು ಮಾಡಿ ತಾನೇ ನೇರವಾಗಿ ದುಷ್ಟರನ್ನು ಸಂಹಾರ ಮಾಡುತ್ತಾನೆ. ವಾಯುದೇವರು ಮೊದಲಾದವರ ಮೂಲಕವಾಗಿಯೂ ಕೂಡ ದುಷ್ಟರ ಸಂಹಾರವನ್ನು ಮಾಡಿಸಿ ಆ ಎಲ್ಲ ದೇವತೆಗಳ ಎಲ್ಲ ರೀತಿಯಾದ ಭಯವನ್ನು ಕೂಡ ಪರಿಹಾರ ಮಾಡುವವನೇ. ನೀನು ನನಗೆ ಘೋರೇಭ್ಯ ನರಕೇಭ್ಯಶ್ಚ ಕುರುಮಾಧವ ರಕ್ಷಣಂ, ಘೋರವಾದ ನರಕಗಳ ಕಡೆಯಿಂದ ನಮಗೆ ರಕ್ಷಣವನ್ನು ಮಾಡು. ಅಂದರೆ ಅರ್ಥ, ಆ ನರಕಗಳಿಗೆ ಹೋಗಲಿಕ್ಕೆ ಸಾಧನವಾದ ಪಾಪಗಳನ್ನು ನಮ್ಮ ಕಡೆಯಿಂದ ಮಾಡಿಸಬೇಡ. ಏನಾದರೂ ಪ್ರಾಮಾದಿಕವಾಗಿ ಅಂತಹ ಪಾಪಗಳು ನಮ್ಮಿಂದ ಆಗಿದ್ದರೆ ಇನ್ನು ಮುಂದೆ ಆ ಪಾಪಗಳು ಆಗದೇ ಇರುವಂತೆ ನೀನು ಪ್ರೇರಣೆಯನ್ನು ಮಾಡಬೇಕು. ಇದ್ದ ಪಾಪಗಳನ್ನು ಕೂಡ ನಾಶ ಮಾಡಬೇಕು. ಆದ್ದರಿಂದ ಆ ನರಕಗಳ ಕಡೆಯಿಂದ ನಮ್ಮನ್ನು ನೀನು ರಕ್ಷಿಸಬೇಕಾಗಿದೆ. ನರಕಗಳು ಅನೇಕ ತರಹ ನರಕಗಳನ್ನು ನಾವು ಕೇಳುತ್ತೇವೆ. ಭಾಗವತ ಪಂಚಮ ಸ್ಕಂದದಲ್ಲಿ ಶುಕಾಚಾರ್ಯರು ಪರೀಕ್ಷಿತ್ ರಾಜರಿಗೆ ಹೇಳುವಾಗ, ಇನ್ನು ಗರುಡ ಪುರಾಣ ಮೊದಲಾದ ಅನೇಕ ಪುರಾಣ ಗ್ರಂಥಗಳಲ್ಲಿ ನರಕಗಳ ವರ್ಣನೆಗಳನ್ನು ನಾವು ಕೇಳಿರ್ತೇವೆ. ಆ ಘೋರವಾದ ನರಕಗಳ ಕಡೆಯಿಂದ ನಮ್ಮನ್ನು ರಕ್ಷಿಸು. ಧನ್ವಂತರೇ ಚಿದಾನಂದ ಸ್ವರೂಪನ್ ವಿಶ್ವಭೇಷಜ ಅಪತ್ಯಜಾನ್ ಮಹಾದುಃಖಾತ್ ಕುರುಮಾಧವ ರಕ್ಷಣಂ. ಮುಖ್ಯವಾದ ಪ್ರಾರ್ಥನೆ ಇದು. ಧನ್ವಂತರಿ ರೂಪಿಯಾಗಿರತಕ್ಕಂತಹ ಪರಮಾತ್ಮನನ್ನು ಕುರಿತು, ಚಿದಾನಂದ ಸ್ವರೂಪಿನ್, ಜ್ಞಾನಾನಂದ ಸ್ವರೂಪನಾದವನೇ. ವಿಶ್ವಭೇಷಜ, ಅಯಮ್ಮೇ ವಿಶ್ವಭೇಷಜ. ನಾವು ಧನ್ವಂತರಿ ಮಂತ್ರದಲ್ಲಿ ನಾವು ಕೇಳ್ತೇವೆ, ಅಯಮ್ಮೇ ಹಸ್ತೋ ಭಗವಾನ್ ಅಯಮ್ಮೇ ಭಗವತ್ತರಃ, ಅಯಮ್ಮೇ ವಿಶ್ವಭೇಷಜ ಅಂತೇಳಿ ಅದೇ ಹೆಸರನ್ನೇ ಇಲ್ಲೂ ಕೂಡ ಸ್ಮರಣ ಮಾಡುತ್ತಾರೆ. ವಿಶ್ವ ಎಲ್ಲ ಜಗತ್ತಿಗೂ ಭೇಷಜ. ಭೇಷಜ ಅಂದರೆ ವೈದ್ಯ ಅಥವಾ ಔಷಧಿ. ಆ ಔಷಧಿಗಳನ್ನು ಕೊಡುವವನು, ಔಷಧಿ ರೂಪನಾದವನು. ಅಥವಾ ವಿಶ್ವ ಅಂದರೆ ಎಲ್ಲ ರೀತಿಯಾದ ರೋಗಗಳಿಗೂ ಕೂಡ ಭೇಷಜ, ಔಷಧವನ್ನು ಮಾಡತಕ್ಕಂಥವನು. ಇವನನ್ನು ಸ್ಮರಣ ಮಾಡಿದರೂ ಕೂಡ ನಮಗೆ ಎಲ್ಲ ರೋಗಗಳು ಕೂಡ ಪರಿಹಾರವಾಗುತ್ತದೆ. ಕೇವಲ ಒಂದು ವೈದ್ಯರು, ಡಾಕ್ಟರ್ ಅಂತ ಇದ್ದರೆ ನಾವು ಅವರ ಹತ್ತಿರ ನಾವೇ ಹೋಗಬೇಕು, ತಾಸು ಕಟ್ಟಲೆ ನಾವು ಕಾತಿರಬೇಕು. ಆಮೇಲೆ ಅವರನ್ನು ನಾವು ನೋಡಿ ಅವರ ಔಷಧಿಯನ್ನು ತಗೊಂಡು ಒಂದು ಕೆಲವ ಕಾಲಾನಂತರ ನಮಗೆ ಆ ರೋಗಗಳು ಪರಿಹಾರವಾಗ್ತದೆ. ಆ ರೋಗಗಳು ಪರಿಹಾರ ಆಗುವುದರ ಜೊತೆಗೆ ಸೈಡ್ ಎಫೆಕ್ಟ್ಗಳನ್ನು ಕೂಡ ನಾವು ಅನುಭವಿಸ್ತೇವೆ. ಆದರೆ ಈ ವೈದ್ಯ, ವಿಶ್ವವೈದ್ಯನಾಗಿರ್ತಕ್ಕಂಥ ಧನ್ವಂತರಿ ರೂಪಿಯಾದ ಪರಮಾತ್ಮ, ಅವನನ್ನು ನಾವು ಸ್ಮರಣ ಮಾಡಿದರೆ ಸಾಕು, ಎಲ್ಲ ನಮ್ಮ ರೋಗಗಳನ್ನು, ಭವರೋಗವನ್ನೇ, ಸಂಸಾರ ರೋಗವನ್ನೇ ಪರಿಹಾರ ಮಾಡಲಿಕ್ಕೆ ಸಮರ್ಥನಾದ ಒಂದೇ ವೈದ್ಯ ಅಂತಂದರೆ ನಮ್ಮ ಧನ್ವಂತರಿ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ. ನೀನು ಅಪತ್ಯಜಾನ್ ಮಹಾದುಃಖಾತ್ ಕುರುಮಾಧವ ರಕ್ಷಣಂ. ಅಪಥ್ಯ, ನಾವು ಎಷ್ಟೋ ಅಪಥ್ಯಗಳನ್ನು ನಾವು ಮಾಡುತ್ತೇವೆ. ಪಥ್ಯ ಅಂತಂದರೆ ಸರಿಯಾದ ಆಹಾರವನ್ನು ಪಥ್ಯ ಅಂತ ಹೇಳ್ತಾರೆ. ಅಪಥ್ಯ ಅಂತಂದರೆ ತಪ್ಪಾದ ಆಹಾರಗಳು. ಯಾವ ಆಹಾರಗಳು ನಮ್ಮ ಶರೀರಕ್ಕೆ ಒಳ್ಳೆಯದಲ್ಲವೋ ಅಂತಹ ಆಹಾರಗಳನ್ನು, ರೋಗದಾಯಕವಾಗಿರ್ತಕ್ಕಂತಹ ನಮ್ಮ ಆರೋಗ್ಯವನ್ನು ಕೆಡಿಸ್ತಕ್ಕಂಥ ಆಹಾರಗಳನ್ನು ನಾವು ಇಷ್ಟಪಟ್ಟು ತಗೊಳ್ಳುತ್ತೇವೆ.
ಅಥವಾ ಇಷ್ಟ ಇಲ್ಲದೆ ಒಂದೊಂದು ಸಾರ್ತಿ ತಗೊಳ್ತೇವೆ. ಆ ಅಪಥ್ಯಗಳಿಂದ ನಮಗೇನು ಬಾಧೆಗಳು ಆಗುತ್ತೋ, ರೋಗಗಳ ಪೀಡ ಏನಾಗುತ್ತೋ ಅದನ್ನು ನೀನು ಪರಿಹಾರ ಮಾಡು ಅಂತ ಧನ್ವಂತರಿ ರೂಪಿಯಾದ ಪರಮಾತ್ಮನನ್ನು ಪ್ರಾರ್ಥನೆ ಮಾಡುತ್ತಾರೆ.